ಆದ್ರೆ ಅವರ ಮೊಮ್ಮಕ್ಕಳ ಪ್ರೀತಿಯ ಮುಂದೆ ಹೆಗಡೆಯವರು ಜೊತೆಯವರಾಗ್ತಾರೆ. ಅತ್ಯಂತ ಸಂತಸದಿಂದ ಕಳೆಯುವಂತಹ ಅಪ್ಪಣ್ಣಿಯವರ ಬದುಕಿನ ಶ್ರೇಷ್ಠತೆಗಳು ಅಂತ ಹೇಳಿದ್ರೆ ಮೊಮ್ಮಕ್ಕಳೊಂದಿನ ಅವರ ಆಟೋಟಗಳು ಮತ್ತು ಮಾತುಗಳು ಕೂಡ. ಬೇರೆ ಬೇರೆಯ ಉದ್ಯೋಗದಲ್ಲಿರುವಂತಹ ಬೇರೆ ಬೇರೆ ಆಶೀರ್ವಾದವನ್ನು ಪಡೆದುಕೊಳ್ಳುವ ಮೂಲಕ ಸಾಂಕೇತಿಕವಾಗಿ ಅಜ್ಜನ ಅಭಿವಂದನೆ ಮತ್ತು ಆಶೀರ್ವಾದವನ್ನು ಸ್ವೀಕರಿಸಿಕೊಳ್ತಾ ಇರುವಂತ ಶಿವಾನಿ, ಶ್ರೀಶಾಲೈ, ಶಾಮ್ಯ, ವೈಷ್ಣವಿ ಮತ್ತು ಶ್ಲೋಕ ಅವರೆಲ್ಲರೂ ಕೂಡ ಅಜ್ಜನ ಪ್ರೀತಿಯ ಮೊಮ್ಮಕ್ಕಳು. ವೇದಿಕೆ ಮೇಲ್ಭಾಗದಲ್ಲಿರುವಂತ ಎಲ್ಲ ಮೊಮ್ಮಕ್ಕಳನ್ನು ಕೂಡ ಪ್ರೀತಿಯಿಂದ ಮಾತನಾಡಿಸಿದಂತ ಅಜ್ಜ ಚಿರ ಯೌವನದ ಯುವಕರು ಕೂಡ. ಶರಂಜೀವ ಶರದೋ ವರ್ಧಮಾನ ಶತಂ ಮೇ ಮಂತ್ರಾಂಚರಮೋ ಸಂತಾನ ಶತಮಿಂದ್ರ ಅಗ್ನಿ ಸವಿತಾ ಬೃಹಸ್ಪತಿ ಶತಾಯುಷಾ ಹವಿಷೇಮಂ ಪುನರ್ದೋ. 91 ಲೆಕ್ಕ 90 ವರ್ಷ ಆಯಿತು. ಆದರೆ ನನಗೆ ಅನಿಸ್ತದೆ ಅವರಿಗೆ ಇನ್ನೂ 90 ವರ್ಷ ಆಗಿದೆ ನಮಗೆ ಗೊತ್ತಾಗೋದಿಲ್ಲ. ಅವರು ಆ ರೀತಿಯಲ್ಲಿ ಬದುಕಿದ್ದಾರೆ ಅಂತ ನಾನು ಅವರ ಮಕ್ಕಳಿಂದ ಮತ್ತು ಅವರ ಕಾರ್ಯಚಟುವಟಿಕೆಗಳಿಂದ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೇನೆ. ತುಂಬ ಸಾಧನೆಗಳನ್ನು, ಒಂದು ವಿದ್ಯೆ ಕೊಡೋದು ಅಂದರೆ ಒಬ್ಬ ಬದುಕುವಂತೆ ಮಾಡುವುದು ಅದು ತುಂಬ ಪುಣ್ಯದ ಕೆಲಸ. ಅಂತಹ ಒಂದು ಇನ್ಸ್ಟಿಟ್ಯೂಷನ್ಸ್ ನಮ್ಮ ಶಾರದಾ ವಿದ್ಯಾಲಯ ಏನಿದೆ ಅದು ತುಂಬ ಜನಕ್ಕೆ ವಿದ್ಯೆಯನ್ನು ಕೊಟ್ಟಿದೆ. ಅದೇ ರೀತಿ ವಿದ್ಯೆಯಲ್ಲಿ ಯಾರು ಇನ್ನೂ ಪರಿಶ್ರಮ ಪಡಲಿಕ್ಕೆ ಬಯಕೆಯುಳ್ಳವರಿದ್ದಾರೆ ಅವರಿಗೂ ಕೂಡ ಈಗಷ್ಟೇ ಅವರು ಹೇಳಿದರು, ಕಿಶನ್ ಅವರು ಇಲ್ಲಿ ಹೇಳಿದ್ದಾರೆ, ಒಂದಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಇದನ್ನೆಲ್ಲ ಕೊಟ್ಟು ಅವರಿಗೂ ಕೂಡ ಒಂದು ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ನಿಜವಾಗಿ ಗುರುತಿಸಬೇಕಾದ ಕೆಲಸ. ಇವತ್ತು ಅಂಥ ಕೆಲಸ ಅವರ ಮಕ್ಕಳು ಎಲ್ಲ ಮುಂದಿದ್ದುಕೊಂಡು ಅದನ್ನು ಮಾಡಿದ್ದಾರೆ. ಇಷ್ಟು ದೀರ್ಘವಾಗಿ ಬದುಕಿದ್ದರೆ ಅದೆಲ್ಲ ನಿಮ್ಮ ಇಲ್ಲಿ ಸೇರಿದವರ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಅನೇಕ ಜನರ ಆರೈಕೆ, ಆಶೀರ್ವಾದ ಇದು ಮುಖ್ಯವಾಗಿದೆ ಎನ್ನುವುದು ನನ್ನ ಅನಿಸಿಕೆ. ಭಗವಂತನ ಸೇವೆಯನ್ನು ಮಾಡುವುದರಿಂದ ದೀರ್ಘಾಯುಷ್ಯವನ್ನು ನೀಡ್ತಾನೆ ಎನ್ನುವುದಕ್ಕೆ ನಾನು ಒಂದು ನಿದರ್ಶನವನ್ನು ಕೊಡ್ತೇನೆ. ಆ ಬೇರೆಯವರಿಗೆ ತೀರ ದುಸ್ಥಿತಿಯಲ್ಲಿರ್ತಕ್ಕಂಥ ಜನರಿಗೆ ಸಹಕಾರವನ್ನು ದಾರಿಯನ್ನು ತೋರಿಸ್ತಿದ್ದ ಬ್ರಹ್ಮ ನನಗೆ ಆಯುಷನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ, ಬೋನಸ್. ನನಗೆ ಈಗ ಅನಿಸ್ತದೆ, ಈಗ 89, ನಾನು ಖಂಡಿತವಾಗಿ 100 ವರ್ಷದವರೆಗೆ ಬರುತ್ತೇನೆ ಎನ್ನುವಂಥ ನನ್ನ ಮನಸ್ಸಿನಲ್ಲಿದೆ. ಯುವಕರು ಮಾಡದಿದ್ದ ಚಿಂತನೆ ಅವ್ರಿಗೆ ಬರ್ತಾ ಇದೆ. ಅದಕ್ಕೆ ನಾವು ಯುವಕರಿಗೆ ಆಲೋಚನೆಯನ್ನು ಮಾಡಬೇಕಾದದ್ದು ಇಂಥ ಹಿರಿಯರನ್ನು ನೋಡಿ ನಾವು ಕಲಿಬೇಕಾದದ್ದು ಬಹಳಷ್ಟಿದೆ ಅಂತ ಅವರ ಮನಸ್ಸಿನಲ್ಲಿ ಬಂದರೆ ಅವರಲ್ಲಿಯೂ ಬದಲಾವಣೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಆರೋಗ್ಯಕರವಾಗಿ ಬದುಕಿ ಇನ್ನೂ ಹೆಚ್ಚು ಸೇವೆಯನ್ನು ಜನರ ಸೇವೆಯನ್ನು ಮಾಡುವಂತ ಶಕ್ತಿ ಪರಮಾತ್ಮ ನಿಮ್ಗೆ ಕೊಡ್ಲಿ ಅಂತ. ಈ ಬಾರಿ 112 ಮಂದಿಗೆ ಈಗಾಗಲೇ ಅವರನ್ನು ಗುರುತಿಸಿದ್ದೇವೆ. ಇನ್ನಷ್ಟು ಅರ್ಜಿಗಳು ಕೂಡ ಬಂದಿದೆ ಮಾನವೀಯ ನೆಲೆಯಲ್ಲಿ, ಅವುಗಳನ್ನು ಕೂಡ ಪರಿಗಣಿಸುವ